ಬೆಳಗಾವಿ ತಾಲೂಕಿನ ಹಿಂಡಲಗ ಗ್ರಾಮದಲ್ಲಿರುವ ಕೇಂದ್ರ ಕಾರಾಗೃಹಕ್ಕೆ ರಾಜ್ಯ ಪೊಲೀಸ್ ಮಹಾನಿರ್ದೇಶಕ ಅಲೋಕ್ ಕುಮಾರ್ ದಿಢೀರ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. 1ನೇ ಶತಮಾನದ ಇತಿಹಾಸ ಹೊಂದಿರುವ ಹಿಂಡಲಗ ಜೈಲು ಇದಾಗಿದ್ದು, ಜೈಲಿನಲ್ಲಿ ಗಾಂಜಾ, ಮೊಬೈಲ್ ಫೋನ್ ಪತ್ತೆ ಸೇರಿ ಹಲವು ವಿಚಾರಗಳಿಂದ ಸುದ್ದಿ ಆಗಿತ್ತು. ಹಾಗಾಗಿ ಇಂದು ಜೈಲಿಗೆ ಏಕಾಏಕಿ ಭೇಟಿ ನೀಡಿದ ಡಿಜಿಪಿ ಅಲೋಕ್ ಕುಮಾರ್ ಜೈಲು ಅಧಿಕಾರಿಗಳಿಗೆ ಬಿಸಿ ಮುಟ್ಟಿಸಿದರು. ಯಾವುದೇ ರೀತಿಯ ಅಕ್ರಮಗಳು ಕಂಡು ಬಂದರೆ ನಿಮ್ಮನ್ನೇ ಹೊಣೆ ಮಾಡುವುದಾಗಿ ಎಚ್ಚರಿಕೆ ಕೊಟ್ಟಿದ್ದಾರೆ ಎಂದು ತಿಳಿದು ಬಂದಿದೆ. ಸಿಬ್ಬಂದಿಗಳ ಸಂಘರ್ಷ, ಹೊಂದಾಣಿಕೆ ಕೊರತೆ ಅಲ್ಲ. ನಿಮ್ಗೇನಾದ್ರು ನಿದರ್ಶನ, ಇದು ಯಾವುದು ನಿರ್ದಿಷ್ಟವಾದ ನಿದರ್ಶನಗಳು ಇದೆಯಾ ಅಥವಾ ಸುಮ್ಮನೆ ಜನರಲ್ ಆಗಿ ಅಂದ್ರೆ ಹೊರಗಡೆಯಿಂದ ಇಲ್ಲಿ ಏನಾದರೂ ಎಸೆದ್ರೆ ನಮ್ದಲ್ಲ, ಒಳಗಡೆಯಿಂದ ಏನಾದರೂ ಯಾವುದು ಆಗಿದೆಯಲ್ಲ? ನಿಮ್ಗೆ ಏನಾದ್ರೂ ನಿರ್ದಿಷ್ಟವಾದ ಏನಾದ್ರು ಇದ್ರೆ ಹೇಳಿ, ಜನರಲ್ ಆಗಿ ಹೇಳೋದು ಬೇಡ. ಏನಾದ್ರೂ ನಿರ್ದಿಷ್ಟವಾದ ನಿಮ್ಗೆ ನಿದರ್ಶನಗಳು ಇದೆಯಾ? ನಮ್ಗೆ ಲೆಕ್ಕ ಇದೆ, ನವೆಂಬರ್ಲಿ ಆಗಿದೆ, ಡಿಸೆಂಬರ್ಲಿ ಆದ ಘಟನೆ ಆಗಿದೆ. ಇನ್ನೊಂದು ಸರ್, KSISF ಸಿಬ್ಬಂದಿಗಳ ಕೊರತೆ ಕೂಡ ಇರುವಂಥದ್ದು. ಹಾಗಾಗಿ ಕೇಳಬೇಕು ನೋಡಿ, ಅದು KSISF ಕೇಳಬೇಕು. ನಾವು ಪ್ರಿಸನ್ ಡಿಪಾರ್ಟ್ಮೆಂಟ್ ಮುಖ್ಯಸ್ಥಿದ್ದೀವಿ, ಅದು ನಾವು ಪ್ರಿಸನ್ ನಾವು ನೋಡೋದು. ಯಾರು ಅಂಡರ್ ISD, ಅದು ISD ಸಲುವಾಗಿ DG ಇದ್ದಾರೆ, ಪ್ರತ್ಯೇಕವಾಗಿದ್ದಾರೆ. ನಾವು ಅದ್ರ ಬಗ್ಗೆ ಮಾತಾಡೋದು ಸರಿ ಆಗಲ್ಲ. ಮತ್ತೊಂದು ಸರ್, 4-5 ತಿಂಗಳಾದರೂ ಮಷಿನ್ ಎಕ್ಸ್ರೇ ಮಷಿನ್ ಬಂದಾಗಿದೆ. ಇಲ್ಲಿ ಅಂತ ಅಧಿಕಾರಿಗಳಾಗಲಿ ಸಿಬ್ಬಂದಿಗಳು ಏನು ಮಾಡ್ತಿದ್ದಾರೆ ಅಂತ ಇಲ್ಲ, ಮಷೀನ್ ಇದು ಹೇಳಿದ್ದಾರೆ, ನಾವು ಹೇಳಿದ್ದೀವಿ ಅವ್ರಿಗೆ 1 ವಾರದಲ್ಲಿ ಸರಿ ಮಾಡ್ತಾರೆ. ಅದು ನೋಡ್ರಿ, 1 ವಾರದಲ್ಲಿ ಆಗಬೇಕು. 5 ತಿಂಗಳು ಇಷ್ಟು ದಿನ ಏನು ಮಾಡಿದ್ರು ಅಲ್ಲ, ನಾನು ಹೇಳಿದ್ದೀನಿ, ಈಗ ನಾವು ಸರಿ ಮಾಡೋಕ್ಕೆ ಹೇಳಿದ್ದೀನಿ. ಇಷ್ಟು ದಿನ ಏನು ಮಾಡಿದ್ದಾರೆ ಅದು ನಮಗೆ ಇವತ್ತು ಗೊತ್ತಾಯಿತು. ಅಲ್ಲ, ಇವತ್ತು ನಮಗೆ ಗೊತ್ತಾಯಿತು, ನಾವು ಹೇಳಿದ್ದೀವಿ. ಈಗ 4 ತಿಂಗಳ ಏನು ಮಾಡಿದ್ದಾರೆ, ಅದು ನೀವು 4 ತಿಂಗಳ ಹಿಂದೆ ಯಾರು ಇದ್ರು ಅವ್ರಿಗೆ ಹೋಗಿ ಕೇಳಿ. ಈಗ ರಿಪೇರಿ ಆಗುತ್ತೆ ಹೇಳಿದ್ದಾನೆ, 1 ವಾರದಲ್ಲಿ ರಿಪೇರ್ ಮಾಡಿಸ್ತಾರೆ. ಓಕೆ.